ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2011 KPCA ಮುಖಾಂತರ FDA ಈ ಒಂದು ಹುದ್ದೆಗೆ ಕಂಡಕ್ಟ್ ಮಾಡಲಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಈ ಒಂದು ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಅಥವಾ ಈ ಒಂದು GK ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಶ್ನೆಗಳನ್ನು ಉತ್ತರ ಸಹಿತ ಚರ್ಚೆ ಮಾಡೋಣ. ಫ್ರೆಂಡ್ಸ್, ಈ ಒಂದು ಎಲ್ಲ ಪ್ರಿವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಮುಂಬರುವ ಎಲ್ಲ ಒಂದು ಎಕ್ಸಾಮ್ಗೆ ಇವು ಏನಪ್ಪ ಸಕ್ಸಸ್ಗೆ ಹೆಲ್ಪ್ಫುಲ್ ಆಗ್ತವೆ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ಮೊದಲ ಕ್ವಶನ್ ನೋಡಿ, ಪಟ್ಟಿ 1 ಮತ್ತು ಪಟ್ಟಿ 2. ಪಟ್ಟಿ 1ರಲ್ಲಿ ಸಂವಿಧಾನ ಮತ್ತು ಪಟ್ಟಿ 2ರಲ್ಲಿ ಅವಕಾಶಗಳು. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಏಕರೂಪದ ಸಿವಿಲ್ ಸಂಹಿತೆ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಬರುತ್ತೆ. ಸೆಕೆಂಡು ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳಲ್ಲಿ ಅಸ್ಪೃಶ್ಯತೆಯ ನಿರ್ಮೂಲನೆ ಬರುತ್ತೆ. ಆಮೇಲೆ ಮೂಲಭೂತ ಕರ್ತವ್ಯಗಳಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ. ಕೊನೆಯದಾಗಿ 5ನೇ ಅನುಸೂಚಿಯಲ್ಲಿ ಏನು ಬರುತ್ತಾ, ಅನುಸೂಚಿತ ಪ್ರದೇಶಗಳು. ಓಕೆ, ಸೊ ಈಗ ಇಲ್ಲಿ ಆನ್ಸರ್ ಏನಾಗುತ್ತಪ್ಪ, 2, 3, 4, 1. 2, 3, 4, 1 ಯಾವುದಾಗುತ್ತೆ? ಸೊ ಆಪ್ಷನ್ 2 ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ಈ ಕೆಳಗಿನ ಯಾವುದು ಭಾರತದ ಸಂವಿಧಾನಿಕ ಪ್ರಾಧಿಕಾರವಲ್ಲ? ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದಾಗುತ್ತೆ ಕರೆಕ್ಟ್ ಆನ್ಸರು? ಆಪ್ಷನ್ ನಂಬರ್ 4 ಯೋಜನಾ ಆಯೋಗ. ಯೋಜನಾ ಆಯೋಗ ಇದು ಸಂವಿಧಾನಿಕ ಪ್ರಾಧಿಕಾರವಲ್ಲ. ಇದುವರೆಗೂ ಕಂಡು ಹಿಡಿಯಲಾಗಿರುವ ಅತ್ಯಂತ ಉತ್ತರ ಭಾಗದಲ್ಲಿರುವ ಹರಪ್ಪ ನಿವೇಶನ ಯಾವುದು? ಜಮ್ಮು ಕಾಶ್ಮೀರದಲ್ಲಿರುವ ಮಾಂಡು. ಈ ಕೆಳಕಂಡ ಯಾವ ಕೃತಿಯು ಕರ್ನಾಟಕದ ಅನನ್ಯತೆಯನ್ನು ನಿರೂಪಿಸಿದೆ? ಕವಿರಾಜ ಮಾರ್ಗ. ಅಶೋಕನ ಶಾಸನಗಳು ಕೆಳಕಂಡ ಲಿಪಿಯಲ್ಲಿವೆ. ಬ್ರಾಹ್ಮಿಯಲ್ಲಿವೆ, ಖರೋಷ್ಠಿಯಲ್ಲಿವೆ, ಅರೇಬಿಕ್ ಮತ್ತು ಗ್ರೀಕ್. ಹೀಗೆ 4 ಆಪ್ಷನ್ಗಳು ಇಲ್ಲಿ ಕರೆಕ್ಟ್ ಆಗ್ತವೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 6ನೇ ಕ್ವಶನ್ನು. ಇಲ್ಲಿ ಪ್ರತಿಪಾದನೆ ಎ, ಭಾರತದ ಸಂಸತ್ತಿನಲ್ಲೇ ಹಣದ ವಿಧೇಯಕವನ್ನು ರಾಜ್ಯಸಭೆಯಲ್ಲಿ ಮಂಡಿಸುವಂತಿಲ್ಲ. ಕರೆಕ್ಟ್ ಅದ? ಕಾರಣ, ಒಂದು ವಿಧೇಯಕವು ಹಣದ ವಿಧೇಯಕವೇ ಇಲ್ಲವೇ ಎಂಬುದನ್ನು ಲೋಕಸಭೆಯ ಸ್ಪೀಕರ್ ಅವರು ನಿರ್ಧರಿಸಬೇಕು. ಆದ್ದರಿಂದ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಪ್ರಾಚೀನ ಚಾಲುಕ್ಯರ 2ನೇ ರಾಜಧಾನಿಯಾಗಿದ್ದ ಬಾದಾಮಿಗೆ ಮೊದಲು ಈ ಹೆಸರಿತ್ತು, ಬಾದಾಮಿ ವಾತಾಪಿ. ಕುತುಬ್ ಮಿನಾರ್ ಬಳಿ ಇರುವ ಪ್ರಸಿದ್ಧವಾದ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದ್ದು? ಸೊ ಇದು ಉಕ್ಕಿನ ಸ್ತಂಭ ಸೇರಿದ್ದು ಗುಪ್ತರಿಗೆ. ನೆಕ್ಸ್ಟ್, ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಸೋತು ಹತರಾದವರು ಯಾರು? ಟಿಪ್ಪು ಸುಲ್ತಾನ್. ಯಾವಾಗಿದು? 1799. 1911ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಡ್ಯಾಶ್ರಲ್ಲಿ ಆರಂಭಿಸಲಾಯಿತು. IISc ಬೆಂಗಳೂರಲ್ಲಿ. ನೆಕ್ಸ್ಟ್, 70 ಅಥವಾ 70 ಅಡಿ ಎತ್ತರದ ಗೊಮಟೇಶ್ವರ ಮೂರ್ತಿ ಎಲ್ಲಿದೆ? 70 ಅಡಿ ಎಲ್ಲಿದೆಯಪ್ಪ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಸೊ ಇಲ್ಲಿ ಅತಿ ಎತ್ತರದಿರೋದು ಶ್ರವಣಬೆಳಗೊಳ ಇದೆ, ಆದರೆ ಅದು 57 ಅಡಿ ಇದೆ. ಓಕೆ, ಸೊ ಈ ಒಂದು ಕ್ವಶನ್ಗೆ ಗ್ರೇಸ್ ಮಾರ್ಕ್ ಸಿಕ್ಕಿರುತ್ತೆ. ಸೊ ನೆಕ್ಸ್ಟ್ 12ನೇ ಕ್ವಶನ್ ನೋಡ್ಕೊಳ್ಳಿ. 2ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತದ ಕಾರ್ಮಿಕರನ್ನು ಪ್ರತಿನಿಧಿಸಿದಂಥ ನಾಯಕ VV ಗಿರಿ. ಕವಿರಾಜ ಮಾರ್ಗ ಯಾರ ಕಾಲಕ್ಕೆ ಸೇರಿದೆಂದು ಹೇಳಲಾಗುತ್ತದೆ? ಕವಿರಾಜ ಮಾರ್ಗ ಇದು 1ನೇ ಅಮೋಘ ವರ್ಷ. ಅದ್ವೈತ ತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಆದಿ ಶಂಕರಾಚಾರ್ಯರು. ಜಸ್ಟಿಸ್ ಮಿಲ್ಲರ್ ಸಮಿತಿಯು ಯಾವುದರ ಬಗ್ಗೆ ವರದಿ ಸಲ್ಲಿಸಬೇಕಾಗಿತ್ತು?
ಸಂವಿಧಾನಾತ್ಮಕ ಸುಧಾರಣೆಗಳು. ಈ ಕೆಳಗಿನ ಯಾವುದು ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ? ಇಲ್ಲಿ ಯಾವುದಪ್ಪ ಕರೆಕ್ಟ್ ಆನ್ಸರ್? ಆಪ್ಷನ್ ನಂಬರ್ 3 ಸಾರನಾಥ ಸಿಂಹದ ಶಿರೋಭಾಗ. ಸೊ 17ನೇ ಕ್ವೆಶನ್ ನೋಡಿ. ಇದು ಆ್ಯಕ್ಚುಲಿ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವೆಶನ್ ಆಗಿರ್ತದೆ. ಓಕೆ, ಸೊ ಇದು 2001ರಲ್ಲಿ ಭಾರತದ ಜನಸಂಖ್ಯೆಯ ಬೆಳವಣಿಗೆ ದರವು ಪ್ರತಿ ವರ್ಷಕ್ಕೆ 1.95% ಇತ್ತು. ಓಕೆ, ಸೊ ಆದ್ದರಿಂದ ಇದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮತ್ತು ಬಿದೇನಿದೆ? ಬಿದೇನು ಬರೋದಿಲ್ಲ, ಬಿ ತಪ್ಪದ, ಸಿ ತಪ್ಪದ. ಸೊ ಎ ಮಾತ್ರ. ಪ್ಯಾರಾದೀಪ್ ಬಂದರಿನಿಂದ ರಫ್ತಾಗುವ ಪ್ರಧಾನ ಪದಾರ್ಥಗಳ ಜೋಡಿ ಯಾವುದು? ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್. ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣಗಳ ಜೋಡಿ ಯಾವುದು? ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಕುಮಟಾ ಮತ್ತು ಹೊನ್ನಾವರ್. ಕೆಳಕಂಡವರ ವರದಿಯನ್ನು ಆಧರಿಸಿ 1956ರಲ್ಲಿ ಕರ್ನಾಟಕದ ರಚನೆಯಾಯಿತು. ಫಜಲ್ ಅಲಿ ಆಯೋಗ. ದಕ್ಷಿಣ ಗೋಲಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲು ಇರುವ ದಿನ ಡಿಸೆಂಬರ್ 22. ದಕ್ಷಿಣದಲ್ಲಿ. ಓಕೆ, ದಕ್ಷಿಣದಲ್ಲಿ ಡಿಸೆಂಬರ್ 22. ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿರುವ ರಾಜ್ಯ. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಇಲ್ಲಿ? ಏನಾಗುತ್ತಪ್ಪ ಇಲ್ಲಿ ಕರೆಕ್ಟ್ ಆನ್ಸರು? ನೋಡಿ, ಇಲ್ಲಿ ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶ್ ಈ ರೀತಿ ಭಾರತ ನಕಾಶೆ ಇದೆ. ಓಕೆ, ಇಲ್ಲಿ ಮೇಲೆ ಓಕೆ ಈ ರೀತಿ ಇದೆ. ಇದು ಬಾಂಗ್ಲಾದೇಶ್ ಇಲ್ಲಿ. ಓಕೆ, ಇದು ಮ್ಯಾನ್ಮಾರ್ ಬರುತ್ತೆ ಎಷ್ಟು. ಓಕೆ, ಈ ಬಾಂಗ್ಲಾದೇಶ್ ಮತ್ತು ಮ್ಯಾನ್ಮಾರ್ ನಡುವೆ ಹೀಗೆ ಇದು ಇದೆ. ಇದು ತ್ರಿಪುರ ಇದೆ. ಓಕೆ, ಇದು ಮಿಜೋರಾಂ ಇದೆ. ಫ್ರೆಂಡ್ಸ್, ಇಲ್ಲಿ ತ್ರಿಪುರ ಓನ್ಲಿ ಬಾಂಗ್ಲಾದೇಶಿಗೆ ಆಗುತ್ತಾ, ಬಟ್ ಮಿಜೋರಾಂ ಇದು ಬಾಂಗ್ಲಾದೇಶ್ ಮತ್ತು ಮ್ಯಾನ್ಮಾರ್ಗೆ ಗಡಿಯನ್ನು ಹೊಂದದ. ಸೊ ಇಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಬೆಳ್ಳಿಯು ಸಮೃದ್ಧವಾಗಿ ಸಿಗುವಂಥ ರಾಜ್ಯ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ರಾಜಸ್ಥಾನ್. ಪ್ರಾಣಿಗಳು, ಸಸ್ಯಗಳು ಮತ್ತು ಇನ್ನಿತರ ಸೂಕ್ಷ್ಮಜೀವಿಗಳ ಪಳೆಯುಳಿಕೆಗಳು ಯಾವ ಶಿಲೆಗಳಲ್ಲಿ ಕಂಡುಬರುತ್ತವೆ? ಸೊ ಇಲ್ಲಿ ಆನ್ಸರ್ ಯಾವುದು? ಪ್ಲಟಾನಿಕ್ ಶಿಲೆಗಳು. ಕರ್ನಾಟಕದಲ್ಲಿ ಲ್ಯಾಟ್ರೈಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವಂಥ ಜಿಲ್ಲೆಗಳ ಸರಿಯಾದ ಅನುಕ್ರಮಣಿಕೆ ಕೆಳಕಂಡಂತೆ ಇದೆ. ಸೊ ಇಲ್ಲಿ ಕರೆಕ್ಟು ಕೊಡಗು, ದಕ್ಷಿಣ ಕನ್ನಡ, ಉಡುಪಿ. ಗುಡುಗು ಬಿರುಗಾಳಿ ರೂಪುಗೊಳ್ಳುವಲ್ಲಿ ಬಹುಮುಖ್ಯವಾದ ಅಂಶ ವಾತಾವರಣದ ಅಸ್ಥಿರತೆ. ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳೆಯುತ್ತಾರೆ? ಅನೆಮೋಮೀಟರ್. ಮೆಕ್ಕೆಜೋಳವನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ. ಮೆಕ್ಕೆಜೋಳ ಅಂದ ಕೂಡಲೇ ನಮಗೆ ಇಲ್ಲಿ ಕರೆಕ್ಟ್ ಆನ್ಸರ್ UP ಬರುತ್ತೆ, ಉತ್ತರ ಪ್ರದೇಶ. ಕೊಂಕಣ್ ರೈಲ್ವೆಯು ಈ ಕೆಳಕಂಡ 2 ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಇದು ಕರೆಕ್ಟ್ ಆನ್ಸರ್ ಮುಂಬೈ ಮತ್ತು ಮಂಗಳೂರು. ಕಾಂಗ್ರಾ ಕಣಿವೆ ಎಲ್ಲಿದೆ? ಹಿಮಾಚಲ್ ಪ್ರದೇಶ್. 31ನೇದು ಇಲ್ಲಿ ಪ್ರತಿಪಾದನೆ ಎ. ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಭಾರತ ಉಪಖಂಡ ಮತ್ತು ವೆಸ್ಟ್ ಇಂಡೀಸ್ಗಳಲ್ಲಿ ಕ್ರಿಕೆಟ್ ಬಹಳ ಜನಪ್ರಿಯವಾಗಿದೆ. ಹೌದು, ಕರೆಕ್ಟ್ ಅದ. ಬ್ರಿಟಿಷ್ ವಸಾಹತು ನೆಲೆಸುವಿಕೆಯ ಮೂಲಕ ಈ ದೇಶಗಳಿಗೆ ಕ್ರಿಕೆಟ್ ಹಬ್ಬಿತ್ತು. ಹೌದು, 2 ಕರೆಕ್ಟ್. 1973ರ ಭದ್ರತಾ ಮಂಡಳಿಯ ನಿರ್ಣಯವು ನಾಗರಿಕರನ್ನು ರಕ್ಷಿಸುವುದಕ್ಕಾಗಿ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಅಧಿಕಾರವನ್ನು ನೀಡಿ 2011ರ ಮಾರ್ಚ್ನಲ್ಲಿ ಲಿಬಿಯಾದ ಮೇಲೆ ನೋ ಫ್ಲೈ ಝೋನ್ ಎಂಬ ನಿರ್ಣಯವನ್ನು ಅನುಮೋದಿಸಿತು. ಈ ನಿರ್ಣಯದ ಪರವಾಗಿ 10 ಮತಗಳು ಬಂದವು. ಇದನ್ನು ವಿರೋಧಿಸಿ ಯಾವ ಮತವೂ ಇರಲಿಲ್ಲ ಮತ್ತು 5 ವರ್ಜನೀಯವಾಗಿದ್ದವು, ಅಂದರೆ ಅಬ್ಸ್ಟೆನ್ಷನ್ಸ್. ಈ ಕೆಳಕಂಡ ದೇಶಗಳಿಂದ ಯಾವ ದೇಶಗಳಿಂದ ಅಂತ ನಾವು ಇಲ್ಲಿ ನೋಡಬೇಕು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? ಆಪ್ಷನ್ ನಂಬರ್ 4 ಬ್ರೆಜಿಲ್, ಜರ್ಮನಿ, ಚೀನಾ, ಭಾರತ ಮತ್ತು ರಷ್ಯಾ. ನೆಕ್ಸ್ಟು, ಭಾರತದ ಒಟ್ಟು ಭೌಗೋಳಿಕ
ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು 5.85. ನೆಕ್ಸ್ಟ್ ನೋಡಿ, ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಚುನಾಯಿತ ರಾಜ್ಯಸಭಾ ಸದಸ್ಯರಾಗಿದ್ದು ಅವರು ಯಾವ ರಾಜ್ಯದಿಂದ ಚುನಾಯಿತರಾಗಿದ್ದಾರೆ? ಅಸ್ಸಾಂ. ಮಣಿಪುರದ ಅಧಿಕೃತ ಭಾಷೆ ಯಾವುದು? ಮಣಿಪುರಿ. ಸಾರಿ, ಇಲ್ಲಿ ನೋಡಿ, ಈ ಒಂದು ಕ್ವಶನ್ ಆನ್ಸರ್ ನೋಡಲಿಕ್ಕೆ ಮಣಿಪುರ ಅಂದ ಕೂಡಲೇ ಮಣಿಪುರಿನೇ ಅನಿಸುತ್ತೆ. ಬಟ್ ಮಣಿಪುರಿ ಅದು ಒಂದು ಆಡುಭಾಷೆ ಆಗಿದೆ. ಬಟ್ ಅಧಿಕೃತ ಆಡಳಿತ ಭಾಷೆ ಇರೋದು ಮೈಥಿಲಾನ್. ಮೈಥಿಲಾನ್ ಇಸ್ ಅ ಕರೆಕ್ಟ್. ನೆಕ್ಸ್ಟ್ 36ನೇ ನೋಡಿ, ಈ ಒಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮವನ್ನು ಮೊತ್ತ ಮೊದಲ ಬಾರಿಗೆ ತಂದ ಸಮ್ಮಿಶ್ರ ಸರ್ಕಾರ ಯಾವುದು? ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ. ಸೊ ಇದನ್ನು ತಂದಂಥ ಮೊಟ್ಟ ಮೊದಲ ಸಮ್ಮಿಶ್ರ ಸರ್ಕಾರ ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ ಅಂದರೆ ಅಲಯನ್ಸ್ 2004 to 9. ನೆಕ್ಸ್ಟು ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಇದೆ. 2009 ಜೂನ್ 21ರಂದು ಈ ಒಂದು ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಸೈನಾ ನೆಹ್ವಾಲ್ ಈ ಒಂದು ಇಂಡೋನೇಷಿಯನ್ ಓಪನ್ ಸೂಪರ್ ಸೀರೀಸ್ ಗೆಲ್ಲುವ ಮೂಲಕ ಏನಪ್ಪ ಇತಿಹಾಸವನ್ನು ನಿರ್ಮಿಸ್ತಾರ. ಇವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆ ಎಂಬುದನ್ನು ಗುರುತಿಸಿ. ಸೊ ಇಲ್ಲಿ ತಪ್ಪು ಹೊಂದಾಣಿಕೆ ಯಾವುದಪ್ಪ? ಮಧುರೈ ಮೀನಾಕ್ಷಿ, ಕಾಶಿ ವಿಶ್ವನಾಥ, ಇದು ಪುರಿ ಜಗನ್ನಾಥ್ ಕರೆಕ್ಟ್ ಅದ. 4ನೇ ಆಪ್ಷನು ತಪ್ಪಾಗಿದೆ. ವಿಠೋಬಾ ಪುಣೆ ಅಲ್ಲ. ವಿಠೋಬಾ ಅಂದರೆ ವಿಠ್ಠಲ ಮತ್ತು ರುಕ್ಮಿಣಿ. ಇದು ಪಂಢರಪುರ. ಓಕೆ, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 39 ನೋಡಿ, ದಕ್ಷಿಣ ಏಷ್ಯಾದ ಈ ಕೆಳಕಂಡ ದೇಶಗಳಲ್ಲಿ ಜನಪ್ರಿಯರಾಗಿ ಚುನಾಯಿತರಾದ ಮಹಿಳೆಯರು ಸರ್ಕಾರದ ನೇತೃತ್ವ ವಹಿಸಿದ್ದರು. ದಕ್ಷಿಣ ಏಷ್ಯಾ ಅಂದರೆ ಯಾವ್ಯಾವ ಬರುತ್ತಪ್ಪ ಇಲ್ಲಿ? ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ್, ಪಾಕಿಸ್ತಾನ್. ಈ ಒಂದು ಕೊಟ್ಟಿರೋ ಆಪ್ಷನ್ಗಳಲ್ಲಿ ಕರೆಕ್ಟ್ ಆದ ಒಂದು ಆಪ್ಷನ್ ಅಂದರೆ ಇಲ್ಲಿ ಎ ಮತ್ತು ಬಿ ಮಾತ್ರ. ಭಾರತ, ಶ್ರೀಲಂಕಾ. ಚುನಾಯಿತ ಮಹಿಳೆ ಅಂದರೆ ಇಲ್ಲಿ ಭಂಡಾರಿಕೆ ಅಥವಾ ಒಬ್ಬರು ಬರ್ತಾರೆ, ಮತ್ತು ಇಲ್ಲಿ ಇಂದಿರಾ ಗಾಂಧಿ. ಓಕೆ, ನೆಕ್ಸ್ಟ್ ಇಲ್ಲಿ ತಪ್ಪು ಹೊಂದಾಣಿಕೆ ಯಾವುದು? ಚೀನಾ ಎಂಗತ್ಸೆ ಕರೆಕ್ಟ್ ಅದ, ವೋಲ್ಗಾ ರಷ್ಯಾ ಕರೆಕ್ಟ್ ಅದ, ಟರ್ಕಿ ಯುಫ್ರೇಟಿಸ್ ಕರೆಕ್ಟ್ ಅದ, ಡ್ಯಾನ್ಯೂಬ್ ಸ್ವಿಟ್ಜರ್ಲ್ಯಾಂಡ್ ತಪ್ಪು. ಭಾರತದಲ್ಲಿ ಮುಸ್ಲಿಮರ ಅಭಿವೃದ್ಧಿಯ ಸಾಪೇಕ್ಷ ಸ್ಥಿತಿ ಕುರಿತಂತೆ ತನಿಖೆ ನಡೆಸಿದ ಆಯೋಗ ಅಥವಾ ಸಮಿತಿ ಯಾವುದು? ಜಸ್ಟಿಸ್ ರಾಜೇಂದ್ರ ಸಾಚಾರ್. 2011ರ ಹುಲಿಗಳ ಸಂಖ್ಯಾ ಗಣತಿಯ ಪ್ರಕಾರ ಹುಲಿಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿರುವ ರಾಜ್ಯ ಯಾವುದು? ಈಗ ಸದ್ಯಕ್ಕೆ ಆ್ಯಸ್ ಆಫ್ ನೌ 2025 ಕೂಡ ಅತಿ ಹೆಚ್ಚು ಮಧ್ಯಪ್ರದೇಶದಲ್ಲಿ ಇದೆ. ಓಕೆ, 2011 ಪ್ರಕಾರ ಅಂದ್ರೂ ಇದು ಏನು ಬರುತ್ತಪ್ಪ? ಕರ್ನಾಟಕ. 2011ನಲ್ಲಿ ಕರ್ನಾಟಕ ಇತ್ತು, ಬಟ್ ಈಗ ಆ್ಯಸ್ ಆಫ್ ನೌ ತಗೊಳ್ಳಿ ಏನು ಬರುತ್ತಾ? ಮಧ್ಯಪ್ರದೇಶ ಬರುತ್ತಾ. ಸದ್ಯಕ್ಕೆ ಹುಲಿಗಳ ಸಂಖ್ಯೆ ಅಲ್ಲಿ ಕರ್ನಾಟಕದಲ್ಲಿ ಮುಂಚೆ ಸ್ವಲ್ಪ ಹೆಚ್ಚಿತ್ತು, ಈಗ MP ಹೆಚ್ಚಿದೆ. 43ರಲ್ಲಿ ಲೇಖಕರು ಮತ್ತು ಕೃತಿಗಳು ಹೊಂದಿಸಿ ಬರೆಯಿರಿ. ಓಕೆ, ಸೊ ಇಲ್ಲಿ ನೋಡಿ, ಸಲ್ಮಾನ್ ರಶ್ದಿ ಇವ್ರದ್ದು ಸೆಟ್ಯಾನಿಕ್ ವರ್ಸಸ್, ಆಮೇಲೆ ವಿಕ್ರಮ್ ಸೇಠ್ ಅ ಸುಟೇಬಲ್ ಬಾಯ್, ಅರವಿಂದ್ ಅಡಿಗ್ ದ ವೈಟ್ ಟೈಗರ್, ನೆಕ್ಸ್ಟ್ ಅರುಂಧತಿ ರಾಯ್ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಆಪ್ಷನ್ 1 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ವಿಶ್ವದ ನಂಬರ್ 2ರ ಸ್ಥಾನವನ್ನು ಗಳಿಸುವುದಕ್ಕಾಗಿ ರೋಜರ್ ಫೆಡರರ್ನನ್ನು ಸೋಲಿಸಿದ ಆಟಗಾರ ಯಾರು? ನೊವಾಕ್ ಜೋಕೋವಿಕ್, ಸರ್ಬಿಯಾ ದೇಶದವರು ಇವರು. ನೆಕ್ಸ್ಟ್ 2011ರ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಯುವರಾಜ್ ಸಿಂಗ್ ಅವರು ಎಷ್ಟು ಸಲ ಪಂದ್ಯಶ್ರೇಷ್ಠನಾಗಿ ಘೋಷಿಸಲ್ಪಟ್ಟರು? ಅಂದರೆ ಪಂದ್ಯಶ್ರೇಷ್ಠ ಅಂದ್ರೇನು? ಮ್ಯಾನ್ ಆಫ್ ದಿ ಮ್ಯಾಚ್ ಎಂದು ಕೂಡಲೇ ಇಲ್ಲಿ ನೋಡಿ ಆಪ್ಷನ್ ಯಾವುದು? 4 ಸಲ. ಇತ್ತೀಚೆಗೆ ಕೊಲೆಯಾದ ಪಾಕಿಸ್ತಾನದ ಏಕೈಕ ಕ್ರಿಶ್ಚಿಯನ್ ಸಂಪುಟ ಸಚಿವರ ಹೆಸರೇನು? ಶಹಬಾಜ್ ಭಟ್ಟಿ.
ರಾಷ್ಟ್ರೀಯ ತನಿಖಾ ಏಜೆನ್ಸಿಯ ಇತ್ತೀಚಿನ ವರದಿಯ ಪ್ರಕಾರ ಪಾಕಿಸ್ತಾನದ ಉಗ್ರಗಾಮಿ ಸಂಘಟನೆ ಲಷ್ಕರ್ ಇ ತೊಯ್ಬಾ ಯಾವ ಪ್ರದೇಶದ ಯುವಕರನ್ನು ಸೇರ್ಪಡೆ ಮಾಡಿಕೊಳ್ಳುತ್ತಿದೆ? ಲಷ್ಕರ್ ಇ ತೊಯ್ಬಾ LET. ಸೊ ಇದು ಕೇರಳ. ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಇರುವಂಥ ದೇಶ ಅಂದರೆ ಅಲ್ಲಿ ಭ್ರಷ್ಟಾಚಾರನೇ ಇಲ್ಲ, ಅತ್ಯಂತ ಕಡಿಮೆ. ಫ್ರೆಂಡ್ಸ್, ಇಲ್ಲಿ ಅತಿ ಕಡಿಮೆ ಭ್ರಷ್ಟಾಚಾರ ಅಂದರೆ ಡೆನ್ಮಾರ್ಕ್ ಬರುತ್ತೆ. ಓಕೆ, ಸೊ ಇದು 2011 ಕೇಳಿದಂಥ ಪ್ರಶ್ನೆ ಆಗಿದೆ. ಓಕೆ, ಸೊ ಆ ಒಂದು ಟೈಮಲ್ಲಿ ಬೇರೆ ಬೇರೆ ಕೊಟ್ಟಿದ್ದಾರೆ ಆನ್ಸರು. ಬಟ್ ಈಗ ಆ್ಯಸ್ ಆಫ್ ನೌ ಆ್ಯಸ್ ಪರ್ ದ 2025 ಏನಪ್ಪ ಈ ಒಂದು ಸೆನ್ಸಸ್ ಪ್ರಕಾರ ಮೊಟ್ಟ ಮೊದಲು ಡೆನ್ಮಾರ್ಕ್ ಅದ, ಆಮೇಲೆ ಫಿನ್ಲ್ಯಾಂಡ್, ಆಮೇಲೆ ಸಿಂಗಾಪುರ್. ನೋಡಿ, ಇದು ಫಸ್ಟ್ ಡೆನ್ಮಾರ್ಕ್ ಅದ, ಆಮೇಲೆ ಸೆಕೆಂಡ್ ಫಿನ್ಲ್ಯಾಂಡ್ ಬರುತ್ತೆ, ಆಮೇಲೆ ಸಿಂಗಾಪುರ್ ಫೋರ್ತು, ಆಮೇಲೆ ನ್ಯೂಜಿಲೆಂಡ್ ಫೋರ್ತ್. ಇದು ಥರ್ಡು, ಇದು ಫೋರ್ತು. ಅತಿ ಕಡಿಮೆ ಅಂದರೆ ಡೆನ್ಮಾರ್ಕ್. ಓಕೆ, ವಿಶ್ವ ನೀರಿನ ದಿನ ಎಂದು ಆಚರಿಸಲಾಗುವ ದಿನಾಂಕ ವರ್ಲ್ಡ್ ವಾಟರ್ ಡೇ ಮಾರ್ಚ್ 22. ಇತ್ತೀಚೆಗೆ ಕ್ಯಾನ್ಸರ್ನಿಂದ ನಿಧನರಾದ ಹಾಲಿವುಡ್ನ ಜನಪ್ರಿಯ ತಾರಾಮಣಿ ಅಂದರೆ ಆ್ಯಕ್ಟ್ರೆಸ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್. ಸೊ ಇಲ್ಲಿ ಆಪ್ಷನ್ ಅಂತ ನೋಡಿದ್ರೆ ಯಾವ ಆಪ್ಷನ್ ಕೂಡ ಇಲ್ಲಿ ಕರೆಕ್ಟ್ ಇಲ್ಲ, ಯಾಕಂದರೆ ಇದು 2010 ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಇದೆ. ಸೊ ಇದಕ್ಕೆ ಗ್ರೇಸನ್ನು ಕೊಡಲಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಕಿಲೀಕ್ಸ್ನ ಪ್ರಧಾನ ಸಂಪಾದಕರ ಹೆಸರು ಜೂಲಿಯನ್ ಅಸಾಂಜ್. ನೆಕ್ಸ್ಟು, ವಿನಾಶಕಾರಿ ಸುನಾಮಿಯು ಜಪಾನಿನ ಮೇಲೆ ಅಪ್ಪಳಿಸಿದ ದಿನಾಂಕ. ಸೊ ಸುನಾಮಿ ಇದು ಜಪಾನಿನಲ್ಲಿ ಸರ್ವೇ ಸಾಮಾನ್ಯ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 2 ಮಾರ್ಚ್ 1. ಅಂದರೆ ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನೇ. ಕೇಂದ್ರ ಸರ್ಕಾರದ ಸಂಪುಟ ಕಾರ್ಯದರ್ಶಿ ಯಾರು? ಚಂದ್ರಶೇಖರ್. ಇದು ಕೂಡ ಕರೆಂಟ್ ಅಫೇರ್ಸು ಆ ಒಂದು ಟೈಮಲ್ಲಿ. ಓಕೆ, ಈಗ ಸದ್ಯಕ್ಕೆ ನೀವು ನೆನಪಿಡಬೇಕು. ಈ ಕೆಳಕಂಡ ಕೇಂದ್ರೀಯ ಜಾಗೃತ ಆಯುಕ್ತರ ನೇಮಕಾತಿಯು ವಿವಾದವನ್ನೆಬ್ಬಿಸಿದೆ. ನೋಡಿ, ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನು, PJ ಥಾಮಸ್. ನೆಕ್ಸ್ಟು, ಇತ್ತೀಚೆಗೆ ಸುದ್ದಿಯಲ್ಲಿರುವ ಲಿಬಿಯಾದ ಅಧ್ಯಕ್ಷರ ಹೆಸರೇನು? ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತಾ ಆಪ್ಷನ್ ನಂಬರ್ 2 ಮುಮ್ಮರ್ ಗಡ್ಡಾಫಿ. ಅರುಣಾ ಶಾನುಭಾಗ್ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ? ಅರುಣಾ ಶಾನುಭಾಗ್. ಸೊ ಇದು ಎಂತುನ್ಯಾಸಿಯಾ, ಸುಖಮರಣ ಅಥವಾ ಇಚ್ಛಾಮರಣ. ಓಕೆ, ಕರ್ನಾಟಕ ಸರ್ಕಾರವು ಮಲೆನಾಡು ಪ್ರದೇಶದಲ್ಲಿ ಕೆಳಕಂಡ ಬೆಳೆ ನಡುವಿಕೆಯನ್ನು ಇತ್ತೀಚೆಗೆ ನಿಷೇಧಿಸಿದೆ. ನೀಲಗಿರಿ, 2G ಹಗರಣ ಯಾವುದಕ್ಕೆ ಸಂಬಂಧಿಸಿದೆ? ಇದು ದೂರ ಸಂಪರ್ಕ. ನೆಕ್ಸ್ಟು, ಭಾರತದ ಮೊದಲ ಯುದ್ಧ ವಿಮಾನ ಫೈಟರ್ ಏರ್ಕ್ರಾಫ್ಟ್ ತೇಜಸ್. ಭಾರತದ ವಿದೇಶಾಂಗ ಕಾರ್ಯದರ್ಶಿಯ ಹೆಸರು ಅಂದರೆ 2011 ಟೈಮಲ್ಲಿ ನಿರುಪಮಾ ರಾವ್. ಬ್ರಹ್ಮೋಸ್ ಎಂಬ ಧ್ವನ್ಯಾತೀತ ಕಾವಲು ಕ್ಷಿಪಣಿ ಅಥವಾ ಕ್ರೂಯಿಸ್ ಮಿಸೈಲ್ ಈ ಕೆಳಕಂಡ ಎರಡು ದೇಶಗಳ ನಡುವಿನ ಜಂಟಿ ಸಹಯೋಗದ ಪ್ರಯತ್ನದ ಫಲವಾಗಿ ರೂಪುಗೊಂಡಿದೆ. ಭಾರತ ಮತ್ತು ರಷ್ಯಾ. ಅರಬ್ ಒಕ್ಕೂಟದ ಪ್ರಧಾನ ಕಚೇರಿ ಇರುವ ಸ್ಥಳ ಕೈರೋ. ಕೈರೋ ಅಂದರೆ ಈಜಿಪ್ಟ್ ರಾಜಧಾನಿ ಕೈರೋ. ಕರ್ನಾಟಕದಿಂದ ರಾಜ್ಯಸಭೆಗೆ ಇತ್ತೀಚೆಗೆ ಆಯ್ಕೆಯಾದ ಸಿನಿಮಾ ತಾರೆ ಅಂದರೆ 2011 ರಮ್ಯಾ. ಪರಿಶುದ್ಧವಾದ ಚಿನ್ನವು ಅಂದರೆ 24 ಕ್ಯಾರೆಟ್ ಆಭರಣಗಳ ತಯಾರಿಕೆಗೆ ಯಾಕೆ ಸೂಕ್ತವಲ್ಲ? ಯಾಕೆಂದರೆ ಪರಿಶುದ್ಧವಾದ ಚಿನ್ನವು ಆಭರಣಗಳ ತಯಾರಿಕೆಗೆ ಇದು ಮೆದು ಆಗಿರ್ತದೆ, ಸಾಫ್ಟ್ ಇರ್ತದೆ. ಬಹ್ರೇನ್ನಲ್ಲಿರುವ ಬಹುಸಂಖ್ಯಾತ ಜನರ ಕೆಳಕಂಡ ಪಂಗಡದವರು ಶಿಯಾಗಳು. ಅಫ್ಘಾನಿಸ್ತಾನದ ಅಧ್ಯಕ್ಷರ ಹೆಸರು 2011
ಹಮೀದ್ ಕರ್ಜಾಯಿ. ಸೊ ಹೀಗೆ ಸದ್ಯಕ್ಕೆ 2025 ಯಾರಿದ್ದಾರಂತ ಕಾಮೆಂಟಲ್ಲಿ ತಿಳಿಸಿ. ಜಪಾನಿನಲ್ಲಿ ಇತ್ತೀಚೆಗೆ ಸಂಭವಿಸಿದ ಭೂಕಂಪ ಹಾಗೂ ಸುನಾಮಿಯಿಂದ ತೀವ್ರವಾಗಿ ಹಾನಿಗೀಡಾದ ನ್ಯೂಕ್ಲಿಯರ್ ರಿಯಾಕ್ಟರ್ ಫುಕುಶಿಮಾ ಡೈಚಿ ನ್ಯೂಕ್ಲಿಯರ್ ಸ್ಥಾವರ. ಗಾಡ್ಸ್ ಓನ್ ಕಂಟ್ರಿ ಎಂಬ ನುಡಿಗಟ್ಟನ್ನು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ಆಗಾಗ್ಗೆ ಬಳಸಲಾಗುತ್ತದೆ? ಕೇರಳ. ಭೂಕಂಪನದ ತೀವ್ರತೆಯನ್ನು ಯಾವುದರಿಂದ ಅಳೆಯುತ್ತಾರೆ? ಸಿಸ್ಮೋಗ್ರಾಫ್. ಭೂಮಿಯ ಸುತ್ತ ವೃತ್ತಾಕಾರದ ಕಕ್ಷೆಯಲ್ಲಿ ಒಂದು ಉಪಗ್ರಹವು ಕಕ್ಷೆಯಲ್ಲಿದೆ. ರಿಮೋಟ್ ಕಂಟ್ರೋಲ್ನಿಂದ ಅದನ್ನು ಕಡಿಮೆ ತ್ರಿಜ್ಯದ ಕಕ್ಷೆಗೆ ತೆಗೆದುಕೊಂಡು ಬಂದಾಗ ಏನಾಗ್ತದೆ? ಉಪಗ್ರಹದ ಮೇಲಿನ ಗುರುತ್ವಾಕರ್ಷಣ ಬಲ ಹೆಚ್ಚಾಗುತ್ತದೆ, ಆದರೆ ಅದರ ವೇಗ ಕಡಿಮೆ ಆಗುತ್ತದೆ. 71 ನೋಡಿ. ಈ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದ ವಿವಿಧ ಶಿಫಾರಸುಗಳನ್ನು ರೂಪಿಸುವುದಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಮೂರ್ತಿ BS ಶ್ರೀಕೃಷ್ಣ ಅವರ ನೇತೃತ್ವದ ಸಮಿತಿಯನ್ನು ರಚಿಸಲಾಗಿತ್ತು. ಇದು ಕೂಡ ಕರೆಂಟ್ ಅಫೇರ್ಸ್. ತೆಲಂಗಾಣದ ವಿವಾದ ಅಂದರೆ ಅವಾಗಿನ ತೆಲಂಗಾಣ ರೂಪುಗೊಂಡಿರಲಿಲ್ಲ. ಜೆಟ್ ಇಂಜಿನ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ರೇಖೀಯ ಸಂವೇಗದ ಸಂರಕ್ಷಣೆ. ಬಣ್ಣ ಹಚ್ಚುವ ಬ್ರಷ್ನ ಬಿರುಕೂದಲುಗಳು ನೀರಿನಲ್ಲಿಟ್ಟಾಗ ಬಿಡಿಬಿಡಿಯಾಗಿರುತ್ತವೆ, ಆದರೆ ನೀರಿನಿಂದ ಹೊರತೆಗೆದಾಗ ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಅವುಗಳ ನಡುವಿನ ಅಂಟುಬಲಗಳು. ಈ ಕೆಳಗಿನ ಯಾವುದು ಡಾಪ್ಲರ್ ಪರಿಣಾಮಕ್ಕೆ ಉದಾಹರಣೆ ಅಥವಾ ಡಾಪ್ಲರ್ ಇಫೆಕ್ಟ್? ಓಕೆ. ಸೊ ಇಲ್ಲಿ ಕೊಟ್ಟಂತ ಆಪ್ಷನಲ್ಲಿ ಯಾವುದಾಗತ್ತಾ? ಚಲಿಸುತ್ತಿರುವ ಶಬ್ದದ ಆಕಾರವು ಕೇಳುಗನ ಮುಂದೆ ಹಾದು ಹೋದಾಗ ಪಿಚ್ನಲ್ಲಿ ಹಠಾತ್ತನೆ ಕುಸಿತ ಆಗುತ್ತದೆ. ಬ್ಲಾಟಿಂಗ್ ಕಾಗದವು ಶಾಯಿಯನ್ನು ಹೇಗೆ ಹೀರಿಕೊಳ್ಳುತ್ತದೆ? ಕ್ಯಾಪಿಲರಿ ಆಕ್ಷನ್ ಅಥವಾ ಕ್ಯಾಪಿಲರಿ ಕ್ರಿಯೆಯ ಮೂಲಕ. ಸೋಪಿನ ಗುಳ್ಳೆಯು ಬಣ್ಣ ಬಣ್ಣವಾಗಿ ಕಾಣಿಸುತ್ತದೆ, ಇದಕ್ಕೆ ಕಾರಣ ಚದುರುವಿಕೆ ಅಥವಾ ಸ್ಕ್ಯಾಟರಿಂಗ್ ಆಫ್ ಲೈಟ್. ಹಾಲು ಮೊಸರಾಗುವುದು ಯಾವುದಕ್ಕೆ ಉದಾಹರಣೆ? ಗರಣಿ ಕಟ್ಟುವಿಕೆ. ಆಕಾಶ ನೀಲಿಯಾಗಿ ಕಾಣುವುದಕ್ಕೆ ಕಾರಣ? ಸೊ ವಾತಾವರಣವು ನೀಲಿಯ ಬೆಳಕನ್ನು ಹೆಚ್ಚಾಗಿ ಚದುರಿಸುತ್ತದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್. GI ಕೊಳವೆಗಳಲ್ಲಿ ಕಬ್ಬಿಣದ ಸಂಕ್ಷಾರಣವನ್ನು ಈ ಕೆಳಕಂಡ ಲೇಪನದ ಮೂಲಕ ತಡೆಗಟ್ಟಲಾಗುವುದು. ಅಂದರೆ ಇದು ಜಿಂಕ್ ಕೋಟಿಂಗ್ ಅಂತಾರೆ. ಮಾಲಿನ್ಯದಿಂದಾಗಿ ನದಿ ನೀರಿನ ಒಂದು ಸ್ಯಾಂಪಲ್ ಆಮ್ಲೀಯವಾಗಿರುವುದು ಕಂಡು ಬಂದಿತು. ಅದರ pH ಮೌಲ್ಯ ಎಷ್ಟಿರ್ಬೋದು? pH ಮೌಲ್ಯ ಸೊ ಇದು 7.4. ರೆಫ್ರಿಜರೇಟರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ರೆಫ್ರಿಜರೇಟರ್ ಅಂದರೆ ಶೈತ್ಯೀಕರಣ ಅಥವಾ ಒಂದು ಈ ಫ್ರಿಡ್ಜ್ ಅಂತ ಅಂತಿರಲ್ಲ ಅದು. ಸೊ ಅದು ಉಷ್ಣಬಲ ಕ್ರಿಯಾಶಾಸ್ತ್ರದ 1ನೇ ನಿಯಮದಂತೆ. TV ಸಂವಹನದಲ್ಲಿ ಡ್ಯಾಶ್ ಇದ್ದರೆ ಒಳ್ಳೆಯದು. ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂದರೆ FM. ನೆಕ್ಸ್ಟು ಕ್ಲೋರೋಫಿಲ್ನಲ್ಲಿರುವ ಲೋಹ ಮ್ಯಾಗ್ನೇಷಿಯಂ Mg. ಪ್ರತಿಭಾಶಾಲಿ ಗಣಿತ ತಜ್ಞ ಎಸ್ ರಾಮಾನುಜಂ ಅವರು ಸಂಖ್ಯೆಯೊಂದನ್ನು ಕುರಿತು ಇದು ಬಹಳ ಕುತೂಹಲಕಾರಿ ಸಂಖ್ಯೆ. ಇದು ಅತ್ಯಂತ ಚಿಕ್ಕ ಸಂಖ್ಯೆಯಾಗಿದ್ದು ಇದನ್ನು 2 ಘನಗಳ ಮೊತ್ತವೆಂದು 2 ವಿಭಿನ್ನ ರೀತಿಗಳಲ್ಲಿ ವ್ಯಕ್ತಪಡಿಸಬಹುದಾಗಿದೆ ಎಂದು ಹೇಳಿದ್ದಾರೆ. ಆ ಒಂದು ಪ್ರಸಿದ್ಧ ಸಂಖ್ಯೆಯನ್ನು 1729. ವೆರಿ ವೆರಿ ಇಂಪಾರ್ಟೆಂಟ್, ಇದು ನಿಮ್ಗೆ ನೆನಪಬೇಕು. 1729. ಭಾರತೀಯ ಅಡುಗೆಗಳಲ್ಲಿ ಬಳಸಲಾಗುವ ಮೆಣಸಿನಕಾಯಿಯ ಖಾರಕ್ಕೆ ಅವುಗಳಲ್ಲಿ
ಕ್ಯಾಪ್ಸಿಸಿನ್ ಎಂಬ ವಸ್ತು ಇರುವುದು ಕಾರಣ. ಈ ಕ್ಯಾಪ್ಸಿನಾಯ್ಡ್ಗಳು ಮೆಣಸಿನಕಾಯಿಯ ಯಾವ ಒಂದು ನಿರ್ದಿಷ್ಟ ಭಾಗದಲ್ಲಿರುತ್ತವೆ ನೋಡಿ, ಕ್ಯಾಪ್ಸಿಸಿನಾಯ್ಡ್ಸ್ ಅವು ಬೀಜಗಳಲ್ಲಿ. ಟ್ವಿಟರ್ ವೆಬ್ಸೈಟನ್ನು ಇತ್ತೀಚಿನ ದಿನಗಳಲ್ಲಿ ವಿವಿಧ ಹಿನ್ನೆಲೆಯ ಜನರು ತಮ್ಮ ದೃಷ್ಟಿಕೋನ ಮತ್ತು ಅಭಿಪ್ರಾಯಗಳನ್ನು ಕಳುಹಿಸುವುದಕ್ಕಾಗಿ ಬಳಸುತ್ತಿದ್ದಾರೆ. ಟ್ವಿಟರನ್ನು ಸೃಷ್ಟಿಸಿದವರು ಯಾರು? ಜಾಕ್ ಡೋರ್ಸಿ. ಇದು 2010-11 ಟೈಮಲ್ಲಿ ಏನಪ್ಪ ಅದನ್ನು ಲಾಂಚ್ ಮಾಡಿದ್ರು. ಅಲ್ಗೋರಿದಮ್ ಎಂಬ ಗಣಿತ ಪದ ಗಣಕ ವಿಜ್ಞಾನದಲ್ಲಿ ಬಳಕೆಯಾಗುವಂಥ ಕೆಲವು ಸ್ಪಷ್ಟವಾಗಿ ನಿರ್ವಚಿಸಲಾದ ಸೂಚನೆಗಳ ಪಟ್ಟಿಗೆ ಸಂಬಂಧಿಸಿದೆ. ಈ ಅಲ್ಗೋರಿದಮ್ ಎಂಬ ಪದ ಯಾವ ಮೂಲದಿಂದ ಬಂದಿದೆ? ಮೂಲ ಅಂದರೆ ಯಾವ ಒಂದು ಭಾಷೆಯ ಮೂಲದಿಂದ ಬಂದಿದೆ ಅಂತ ಇಲ್ಲಿ ಕೇಳಲಾಗಿದೆ. ಸೊ ಭಾರತೀಯ, ಪರ್ಷಿಯನ್, ಅಮೆರಿಕನ್ ಮತ್ತು ಚೀನಿ. ಸೊ ಇದು ಪರ್ಷಿಯನ್. ವಾಹನಗಳ ಟೈರಿನಲ್ಲಿ ತುಂಬಲು ಗಾಳಿಗೆ ಬದಲಾಗಿ ನೀರನ್ನು ಏಕೆ ಬಳಸುವುದಿಲ್ಲ? ಇಲ್ಲಿ ಗಾಳಿಯಂತೆ ನೀರನ್ನು ಚೆನ್ನಾಗಿ ಸಂಕೋಚನಕ್ಕೆ ಒಳಪಡಿಸಲು ಸಾಧ್ಯವಿಲ್ಲ. ಚೆನ್ನಾಗಿ ಮಳೆಯಾದ ನಂತರ ವಿಶಿಷ್ಟವಾದ ಆಹ್ಲಾದಕರ ವಾಸನೆಯು ಅನುಭವವಾಗುತ್ತದೆ. ಈ ವಾಸನೆಗೆ ಕಾರಣವೇನು? ಈ ಒಂದು ಒದ್ದೆಯಾದ ಮಣ್ಣಿನಲ್ಲಿ ಬೆಳೆಯುವಂತಹ ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳ ಕ್ರಿಯೆ. ರಾಜ್ಯ ಮತ್ತು ಕೇಂದ್ರ ಈ ಎರಡು ಸೂಚಿಗಳಲ್ಲಿ ನಿರೂಪಿಸಲಾಗಿರುವ ಒಂದು ಬಾಬ್ತಿಗೆ ಸಂಬಂಧಿಸಿದಂತೆ ಕೇಂದ್ರ ಕಾನೂನು ಹಾಗೂ ರಾಜ್ಯ ಕಾನೂನುಗಳ ನಡುವೆ ಘರ್ಷಣೆ ಉಂಟಾದಾಗ ಕೇಂದ್ರದ ಕಾನೂನೇ ಮೇಲುಗೈ ಆಗುತ್ತದೆ. ನೆಕ್ಸ್ಟು, ಭಾರತೀಯ ಸಂವಿಧಾನದ ಪ್ರಕಾರ ವ್ಯಕ್ತಿಯೊಬ್ಬರು ಸಂಸತ್ತಿನ ಸದಸ್ಯರಾಗಿ ಆಯ್ಕೆಯಾದರೆ ಮತ್ತು ರಾಜ್ಯವೊಂದರ ವಿಧಾನಮಂಡಲದ ಸದನದಲ್ಲಿಯೂ ಇದ್ದರೆ ಅಂಥವರು ಏನು ಮಾಡಬೇಕು? ಈಗ MP ಆದರೂ ಮತ್ತು MLA ಆದ್ರೂ ಅವಾಗ ಏನು ಮಾಡಬೇಕಪ್ಪ? ರಾಷ್ಟ್ರಪತಿಯವರು ಮಾಡಿರುವಂಥ ನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಲಾದಂಥ ಅವಧಿಯೊಳಗೆ ಅವರು ಎರಡರ ಒಳಗೊಂದು ಸ್ಥಾನವನ್ನು ತೆರವುಗೊಳಿಸದಿದ್ದರೆ ಸಂಸತ್ತಿನಲ್ಲಿರುವ ಅವರ ಸ್ಥಾನವು ಖಾಲಿ ಎಂದಾಗತಕ್ಕದ್ದು. ಈ ಕೆಳಗಿನ ಯಾರು ಕೇಂದ್ರದ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದ್ದಾರೆ ಮತ್ತು ಅವರನ್ನು ಭಾರತ ಸರ್ಕಾರದ ಸಾರ್ವಜನಿಕ ಹಣದ ಪಾಲಕರೆಂದು ಕರೆಯಲಾಗುತ್ತದೆ? ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳನ್ನು ರಾಷ್ಟ್ರಪತಿಯವರು ಈ ಕೆಳಕಂಡವರೊಂದಿಗೆ ಸಮಾಲೋಚಿಸಿ ನೇಮಕ ಮಾಡುತ್ತಾರೆ. ಸೊ ಆಪ್ಷನ್ 3 ಕರೆಕ್ಟ್. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು. ಭಾರತೀಯ ಸಂವಿಧಾನದಲ್ಲಿರುವ ಕೆಳಕಂಡ ಯಾವ ಅನುಚ್ಛೇದವು ಸಂಬಂಧಪಟ್ಟ ವಿಷಯ ವಸ್ತುವಿನ ಮಿತಿಗೊಳಪಡದೆ ಅಂತಾರಾಷ್ಟ್ರೀಯ ಕೌಲುಗಳು, ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಆಚರಣೆಗೆ ತರುವುದಕ್ಕಾಗಿ ಕಾನೂನುಗಳನ್ನು ಮಾಡಲು ಸಂಸತ್ತಿಗೆ ಅಧಿಕಾರವಿರುವುದನ್ನು ಪ್ರತಿಬಿಂಬಿಸುತ್ತದೆ? ಅನುಚ್ಛೇದ 253. ಈ ಕೆಳಗಿನ ಯಾವುದು ಕೇಂದ್ರ ಸೂಚಿಯ ವ್ಯಾಪ್ತಿಯೊಳಗೆ ಸೇರಿಲ್ಲ? ಇದು ಸಾರ್ವಜನಿಕ ಆರೋಗ್ಯ. ರದ್ದುಪಡಿಸದ ಹೊರತು ತುರ್ತು ಪರಿಸ್ಥಿತಿ ಉದ್ಘೋಷಣೆಯ ಗರಿಷ್ಠ ಅವಧಿ ಅಂದರೆ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ, ಈ ಒಂದು ಉದ್ಘೋಷಣೆಯ ನಿರ್ಣಯವನ್ನು ಹೊರಡಿಸಿದ ದಿನದಿಂದ 6 ತಿಂಗಳು. ಈ ಕೆಳಕಂಡ ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರಾಗಲಿ ಅಥವಾ ಇತರೆ ಯಾವುದೇ ಪ್ರಾಧಿಕಾರವಾಗಲಿ ಕೇಂದ್ರ ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವುದು ಕಡ್ಡಾಯವಾಗಿರುವುದಿಲ್ಲ? ಸಂವಿಧಾನದ 335ನೇ ಅನುಚ್ಛೇದದ ವ್ಯಾಪ್ತಿಯಲ್ಲಿ ಬರುವಂಥ ವಿಷಯಗಳ ಸಂದರ್ಭದಲ್ಲಿ. ಭಾರತೀಯ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನು ಮೊಟ್ಟ ಮೊದಲಿಗೆ ನಿರೂಪಿಸಲಾದ ಸಂದರ್ಭ ಕೇಶವಾನಂದ್ ಭಾರತಿ ವರ್ಸಸ್ ಕೇರಳ ರಾಜ್ಯ. ವೆರಿ ಇಂಪಾರ್ಟೆಂಟ್.
ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ? ಕೆಲಸ ಮಾಡುವ ಹಕ್ಕು. ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು 14 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಇತರೆ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸುತ್ತದೆ? ನೋಡ್ರಿ, 14 ವರ್ಷಕ್ಕಿಂತ ಕೆಳ ವಯಸ್ಸು, ಇದು ಅನುಚ್ಛೇದ 24. ಓಕೆ, ಸೊ ಇವಿಷ್ಟು ಈ ಒಂದು 2011ನಲ್ಲಿ ಕೇಳಲಾದಂಥ ಒಂದು GK ಪ್ರಶ್ನೆಗಳಾಗಿರ್ತವ. ಇದೇ ರೀತಿ ಪ್ರತಿಯೊಂದು ಸೆಷನಲ್ಲಿ ನಿಮಗೆ ಎಲ್ಲ ಲಾಸ್ಟ್ 25 ಇಯರ್ಸ್ದು ಏನು ಮಾಡ್ತೀನಿ, ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡೋಣ. ಓಕೆ, ಆದಷ್ಟು ಎಷ್ಟು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತೀರಿ ಅಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತಾ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.